मङ्गलं भगवान् विष्णु मङ्गलं मधुसूदन मङ्गलं देवकी पुत्रो मङ्गलं गरुडध्वजा मङ्गलं निट्वाळक्षेत्रपुरवासा मङ्गलं जय मङ्गलं मङ्गलं जय मङ्गलम्। Ulay boleh oh, ulay puja.
संपर्वदागिने ध्रुवं विश्वमिदं जगतो राजा आविशामयं ध्रुवं ते राजा वरुणो ध्रुवं देवो बृहस्पतिः ध्रुवं त इन्द्रश्चाग्निश्च शास्त्रं धारयतां ध्रुवम् आजाय प्रसह्यसारिणे नमो वयं वै श्रवणाय कुर्महे समे कामान् कामकामागमज्जम् कामेश्वरो वै श्रवणो ददातु वेदाय वै श्रवणाय महाराजाय नमः दयाभ्यामनन्तरायाय सर्वस्तोमोतिराष्ट्रमुत्तममहद्भवति सर्वस्य चित्ते सर्वमेव तेनाश्नोति सर्वं जयति प्रजाभ्यः परिदायन्तां न्यायेन भाग्येन महिमनीषा गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु हरे वर्षतमद्यन्यः पृथिवी सस्यशालिनी देशोऽयंशोऽयिता सज्जनाः सन्निर्भयाः अपुत्राः पुत्रिणः सन्तपुत्रिणः सन्तपौत्रिणः जीवन्तु शरदां शतम् संदृष्टं धनमुदयं समागतमस्मभ्यं दत्तां विष्णवे नमः वेदोक्तकर्पूरमङ्गलनीराजनं समर्पयामि विश्वेश्वरीं जगद्धात्रीं सिद्धसंहारकारिणीं चित्रां भगवतीं विष्णोदरां तेजसप्रभुः ब्रह्मोवाच त्वं स्वाहा त्वं सदा त्वं हिरण्यषट्कारस्वरात्मिका शुभा त्वमक्षरे नित्ये तथा मात्रात्मिका स्थिता अर्थमात्रात्मिका नित्याया अच्छाया विशेषतः त्वमेव सन्ध्या सावित्रे त्वं देवी जननी परा त्वयि तद्धार्यते विश्वं त्वयि च सृज्यते जगत् त्वयि तद्भार्यते देवि त्वमस्तं ते च सर्वदा सृष्टौ सृष्टरूपा त्वं सिजरूपा च पालने तथा संसृतिरूपां ते जगतोऽस्य जगन्मये महाविद्या महामाया महामेधा महास्पतिः महामोहा च भवते महादेवी महेश्वरी प्रकृतिस्त्वं च सर्वस्य गुणत्रयविभागिनी आरात्रिर्महारात्रिर्मोहरात्रिष्टदारिणा त्वं श्री त्वमेश्वरे त्वं ह्री त्वं बुद्धिर्बोधलक्षणा लज्जा दृष्टिस्तथा दृष्टिस्त्वं शान्तिः शान्तिरेव च कठिनी शूलिनी गौरागिनी चक्रिणी तथा शङ्गिनी चापिनी बाणवशक्ति विगायुधा सौम्या सौमितरा शेष सौमेभ्यस्तुसन्दरी परापराणां परमा त्वमेव परमेश्वरी तस्य सर्वस्य या शक्तिः स्वात्वं किं स्तूयसे मया अवाहितदेवताभ्यो नमः प्रसोदिष्टप्रार्थनां करिष्ये ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ವಿಶೇಷವಾಗಿ ನಾವೆಲ್ಲರೂ ಶ್ರೀ ಮಹಾವಿಷ್ಣು ದೇವರ ಈ ಬ್ರಹ್ಮಪುರುಷೋತ್ಸವದ ಸಂದರ್ಭದಲ್ಲಿ ನಾವಿದ್ದೇವೆ. ಹಾಗಿರುವಾಗ ಎರಡನೇ ದಿವಸವಾದಂತಹ ಇವತ್ತಿನ ದಿನ ನಾವು ದುರ್ಗೆಯ ಪೂರ್ಣ ಅನುಗ್ರಹ ಎಂಬುದು ಪ್ರಾಪ್ತಿಯಾಗಬೇಕೆಂಬ ಉದ್ದೇಶದಿಂದ ದುರ್ಗಾಪರಮೇಶ್ವರಿಯ ಆರಾಧನೆ, ಅದೇ ರೀತಿಯಾಗಿ ಇಲ್ಲಿ ಇರತಕ್ಕಂತಹ ಕಣ್ಣಿಗೆ ಕಾಣದಂತಹ ಸಮಸ್ತ ವಿಧವಾದಂತಹ ಅಭಿಚಾರಾದ ಕೃತ್ರಿಮ ದೋಷಗಳು ಏನಿದ್ರೂ ಕೂಡ ಇಲ್ಲಿಯೂ ಅದೇ ರೀತಿಯಾಗಿ ನಮಗೂ ಬರತಕ್ಕಂತಹ ಕೃತ್ರಿಮಾದಿ ದೋಷಗಳೇನಿದ್ರೂ ಕೂಡ ಅದೆಲ್ಲ ಪರಿಹಾರ ಆಗಬೇಕು ಎಂಬ ಉದ್ದೇಶದಿಂದ ಸುದರ್ಶನ ಮಹಾವಿಷ್ಣುವಿನ ಆರಾಧನೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ಸುದರ್ಶನ ಮಹಾವಿಷ್ಣು ಅದೇ ರೀತಿಯಾಗಿ ಮೇಲಿನ ದುರ್ಗೆ ಹೇಳಿದರೆ ಲಕ್ಷ್ಮಿ ಆಗಿರುವಾಗ ಆ ಲಕ್ಷ್ಮೀನಾರಾಯಣನ ಆರಾಧನೆ ಇವತ್ತಿನ ದಿನ ಮಾಡಿದಾಗೆ ಆಯಿತು. ಆಗಿರುವಾಗ ಇಲ್ಲಿ ಸುದರ್ಶನ ಹೋಮವನ್ನು ಮಾಡಿಕೊಂಡಿದ್ದೇವೆ. ಸುದರ್ಶನ ಮಹಾವಿಷ್ಣುವಿಗೆ ಪ್ರಿಯವಾದಂತಹ ದ್ರವ್ಯಗಳಿಂದಲೂ ಕೂಡ ಆಹುತಿಯಾಗಿ ಕೊಟ್ಟಿದ್ದೇವೆ. ವಿಶೇಷವಾಗಿ ಸುದರ್ಶನ ಮಹಾವಿಷ್ಣುವಿನ ಆರಾಧನೆ ಏನು ಅಂತ ಕೇಳಿದ್ರೆ ಆ ಮಹಾವಿಷ್ಣುವಿನ ಕೈಯಲ್ಲಿರುವಂತಹ ಚಕ್ರ ಅದೇನು ಅಂತ ಕೇಳಿದ್ರೆ ಸುದರ್ಶನ ಚಕ್ರ. ಆಗಿರುವಾಗ ಆ ಸುದರ್ಶನ ಚಕ್ರದ ಆರಾಧನೆ ಮಾಡಿದ್ರೆ ಏನು ಫಲ ಅಂತ ಕೇಳಿದ್ರೆ ಸುದರ್ಶನ ಮಹಾವಿಷ್ಣು ಕೋಟಿ ಸೂರ್ಯ ಸಮಪ್ರಭ. ಒಂದು ಸೂರ್ಯನ ಪ್ರಭೆ ನಮಗೆ ತಾಳ್ಲಿಕ್ಕೆ ಆಗುವುದಿಲ್ಲ ಅಂತೆ. ಅದೇ ರೀತಿಯಾಗಿ ಕೋಟಿ ಸೂರ್ಯನ ಪ್ರಭೆಯು ಅವನ ಪ್ರಕಾಶವು ಯಾವ ರೀತಿಯಾಗಿರ್ತದೆ ಅಂತಹ ಪ್ರಕಾಶಮಾನವಾದಂತಹ ಸ್ವರೂಪದಲ್ಲಿ ಇರ್ತದಂತೆ ಆ ಸುದರ್ಶನ ಮಹಾವಿಷ್ಣುವಿನ ಸುದರ್ಶನ ಚಕ್ರ ಹೇಳುವಂತ ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ಪರ ಕರ್ಮ ಮಂತ್ರ ಯಂತ್ರ ಪರರಿಂದ ಬೇರೆಯವರಿಂದ ಯಾಕೆಂತ ಕೇಳಿದ್ರೆ ಕಲಿಯುಗ ಅಂತಾದ ಮೇಲೆ ಒಬ್ಬರು ಒಳ್ಳೇದಾಗ್ತಾರೆ ಅಂತ ಕೇಳಿ ಆದ್ರೆ ಇನ್ನೊಬ್ಬರಿಗೆ ಅದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಇನ್ನೊಬ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ವಿಷ್ಣು ಮೇಲೆ ಮೇಲೆ ಹೋಗ್ತಾ ಇದ್ದಾನೆ, ಇನ್ನಾದ್ರೂ ಮಾಡಿ ಅವನನ್ನು ಮುಗಿಸಬೇಕು ಹೇಳುವಂತಹದ್ದು ಒಂದು ಕೆಟ್ಟ ಆಲೋಚನೆ ಮನುಷ್ಯರಲ್ಲಿ ಇರ್ತದೆ. ಅದು ಏನು ಅಂತ ಕೇಳಿದ್ರೆ ಅಹಂಕಾರ. ನಮಗೆ ಇರುವುದೇನು ಅಂತ ಕೇಳಿದ್ರೆ ನಾವೆಲ್ಲರೂ ಆ ಮನುಷ್ಯರೇ, ಆದ್ರೆ ನಮಗೆ ಏನಾಗ್ತದೆ ಅಂತ ಕೇಳಿದ್ರೆ ಒಂದು ಅಹಂಕಾರ ಎಂಬುದು ನಮ್ಮ ಪಾಲಿಗೆ ಬರ್ತದೆ. ನಾವು ಆ ದೇವಿ ಮಹಾತ್ಮೆಯಲ್ಲಿ ರಾಕ್ಷಸರನ್ನ ನೋಡಬಹುದು, ಮಧುಕೈಟಭರಾಗಿರ್ಬೋದು, ಮಹಿಷಾಸುರ ಇತ್ಯಾದಿ ರಾಕ್ಷಸರಲ್ಲಾಗಿರ್ಬೋದು. ಏನು ಅಂತ ಕೇಳಿದ್ರೆ ಅವರೆಲ್ಲರೂ ಮನುಷ್ಯರು. ಯಾವಾಗ ಅವರಿಗೆ ಅಹಂಕಾರತ್ವ ಬಂತು ಅವರು ರಾಕ್ಷಸರ ಸ್ವಭಾವವನ್ನು ಹೊಂದುತ್ತಾರೆ.
ಅದೇ ರೀತಿಯಾಗಿ ಬೇರೆಯವರಿಂದ ನಮಗೆ ಬರತಕ್ಕಂತಹ ಪರಕರ್ಮ ಮಂತ್ರದಿಂದ ಮಾಡತಕ್ಕಂತಹ ಯಾವುದಾದ್ರೂ ಕೃತ್ರಿಮಾದಿ ದೋಷಗಳು, ಯಂತ್ರ ಮುಖೇನವಾಗಿ ನಮಗೆ ಮಾಡತಕ್ಕಂತಹ ಕೃತ್ರಿಮಾದಿ ದೋಷಗಳು, ಅದೇ ರೀತಿಯಾಗಿ ತಾಂತ್ರಿಕವಾಗಿ ಮಾಡತಕ್ಕಂತಹ ಕೃತ್ರಿಮಾದಿ ದೋಷಗಳು, ಪರಕರ್ಮ ಮಂತ್ರ ಯಂತ್ರ ತಂತ್ರಕೃತ ಔಷಧದಿಂದ ಏನಾದರೂ ಮದ್ದುಗಳಿಂದಲೂ ಕೂಡ ಏನಾದರೂ ಕೃತ್ರಿಮಾದಿ ದೋಷಗಳು ಮಾಡಲಿಕ್ಕೂ ಸಾಧ್ಯತೆ ಉಂಟು. ಹಾಗಿರುವಾಗ ಅದೆಲ್ಲ ಪರಿಹಾರ ಆಗಬೇಕೆಂಬ ಉದ್ದೇಶದಿಂದ ಸುದರ್ಶನ ಮಹಾವಿಷ್ಣುವಿನ ಆರಾಧನೆ. ಅದೇ ರೀತಿಯಾಗಿ ಈ ಒಂದು ಸ್ಥಳಕ್ಕೆ ನಾವು ಎಲ್ಲಿಂದೆಲ್ಲಿಂದಲೂ ಮಣ್ಣನ್ನು, ಹೊಯ್ಗೆಯನ್ನು, ಕಲ್ಲು ಇವುಗಳನ್ನೆಲ್ಲ ತಂದಿರ್ತೇವೆ. ಹಾಗಿರುವಾಗ ಅದರಲ್ಲಿ ಯಾವುದಾದ್ರೂ ರೀತಿಯಾದಂತಹ ಕೃತ್ರಿಮಾದ ದೋಷಗಳೇನಿದ್ರು ಕೂಡ ಅವುಗಳೆಲ್ಲ ದೂರವಾಗಬೇಕು. ಅದೇ ರೀತಿಯಾಗಿ ನಾಡ್ದೇನ ದಿನ ಆ ಮಹಾವಿಷ್ಣುವಿನ ಪ್ರತಿಷ್ಠಾಪನೆಗೊಂಡಲ್ಲಿ ಆ ಮಹಾವಿಷ್ಣುವಿನ ಚೈತನ್ಯ ಎಂಬುದು ಅಭಿವೃದ್ಧಿಯಾಗಬೇಕು ಎಂಬ ಉದ್ದೇಶದಿಂದ ಸ್ಥಳದಲ್ಲಿರುವಂತಹ ಕಣ್ಣಿಗೆ ಕಾಣದಂತಹ ಯಾವುದೇ ರೀತಿಯಾದಂತಹ ಕೃತ್ರಿಮಾದಿ ದೋಷಗಳು, ಯಾವುದೇ ರೀತಿಯಾದಂತಹ ದುಷ್ಟ ಜಂತುಗಳೇನಿದ್ರು ಕೂಡ ಅವುಗಳೆಲ್ಲ ನಿರಸನವಾಗಬೇಕು ಎಂಬ ಉದ್ದೇಶದಿಂದ ಸುದರ್ಶನ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ದುರ್ಗಾಂ ಧ್ಯಾಯತಿ ದುರ್ಗತಿ ಪ್ರಶಮನಿ, ನಮಗೆಲ್ಲರಿಗೂ ಬರತಕ್ಕಂತಹ ದುರ್ಗತಿಗಳೇನುಂಟು, ಅದೇ ರೀತಿಯಾಗಿ ಈ ಸ್ಥಳಕ್ಕೆ ಬರತಕ್ಕಂತಹ ಯಾವುದಾದರೂ ರೀತಿಯಾದಂತಹ ತೊಂದರೆಗಳು ಏನಿದ್ರೂ ಕೂಡ ಅವುಗಳೆಲ್ಲ ಪರಿಹಾರ ಆಗಬೇಕು ಎಂಬ ಉದ್ದೇಶದಿಂದ ಆ ದುರ್ಗೆಯ ಪೂರ್ಣಾನುಗ್ರಹ ಎಂಬುದು ನಮ್ಮೆಲ್ಲರ ಪಾಲಿಗೆ ಪ್ರಾಪ್ತಿಯಾಗಬೇಕೆಂಬ ಉದ್ದೇಶದಿಂದ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಮಾಡಿದಂತಹ ಆರಾಧನೆಯನ್ನ ಸುದರ್ಶನ ಮಹಾವಿಷ್ಣುವನ್ನು ದುರ್ಗಾ ಪರಮೇಶ್ವರಿ ದೇವಿಯು ಸಂತೋಷದಲ್ಲಿ ಸ್ವೀಕಾರ ಮಾಡಿಕೊಂಡು ನಮಗೆಲ್ಲರಿಗೂ ಬರತಕ್ಕಂತಹ ಆಪತ್ತುಗಳು, ವಿಪತ್ತುಗಳು, ಕಷ್ಟ ಕಾರ್ಪಣ್ಯಗಳೇನಿದ್ರು ಕೂಡ ಅವುಗಳನ್ನು ಪರಿಹಾರ ಮಾಡಿಕೊಟ್ಟು ಬರತಕ್ಕಂತಹ ರಾಜಭಯ, ಚೋರಭಯ, ಜಲಭಯ, ಅಗ್ನಿಭಯ, ಶತ್ರುಭಯಾದಿ ಸಮಸ್ತ ಮಹಾಭಯಗಳೇನಿದ್ರು ಕೂಡ ಅವುಗಳನ್ನೆಲ್ಲ ಪರಿಹಾರ ಮಾಡಿಕೊಡಬೇಕು. ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಎಲ್ಲ ದಿನಗಳಲ್ಲಿ ಕೂಡ ಬರತಕ್ಕಂತಹ ಯಾವುದೇ ರೀತಿಯಾದಂತಹ ವಿಘ್ನ ಸಂದೋಹಗಳೇನಿದ್ರು ಕೂಡ ಆ ವಿಘ್ನ ಸಂದೋಹಗಳೆಲ್ಲ ದೂರ ಮಾಡಿಕೊಡಬೇಕು. ಸ್ವಯಂ ಸೇವಕರಾದಂತಹ ನಮಗೆಲ್ಲರಿಗೂ ಬರತಕ್ಕಂತಹ ಜಾಡ್ಯತೆ ಎಂಬುದೇನುಂಟು ಅವೆಲ್ಲ ದೂರ ಮಾಡಿಕೊಟ್ಟು ಒಳ್ಳೆಯ ಶಕ್ತಿಯನ್ನು ನಮ್ಮ ಪಾಲಿಗೆ ಪ್ರಾಪ್ತಿ ಮಾಡಿಕೊಟ್ಟು ದೇವರ ಒಂದು ಸೇವೆ ಮಾಡುವಂತಹ ಯೋಗ ಭಾಗ್ಯವನ್ನು ಕೂಡ ನಮ್ಮೆಲ್ಲರ ಪಾಲಿಗೆ ಪ್ರಾಪ್ತಿ ಮಾಡಿಕೊಟ್ಟು ನಮ್ಮನ್ನೆಲ್ಲರನ್ನ ಉತ್ತಮ ರೀತಿಯಿಂದ ಸಂರಕ್ಷಣೆ ಮಾಡಿಕೊಂಡು ಬರಬೇಕೆಂಬುದಾಗಿ ಸುದರ್ಶನ ಮಹಾವಿಷ್ಣು ದೇವರಲ್ಲಿಯೂ ಅದೇ ರೀತಿಯಾಗಿ ದುರ್ಗಾ ಪರಮೇಶ್ವರಿಯ ದೇವಿಯ ಸನ್ನಿಧಾನದಲ್ಲಿಯೂ ನಾವೆಲ್ಲರೂ ಶ್ರದ್ಧಾಭಕ್ತಿ ಸಂಬಂಧಿತರಾಗಿ ಭಕ್ತಿಯನ್ನು ಮಾಡಿಕೊಳ್ಳುವುದರ ಪ್ರಾರ್ಥನೆ. ಎಲ್ಲರೂ ಹೇಳಿ ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಭವ್ಯವಾಹನ ದೇಹಿ ಮೇ ಪರಮೇಶ್ವರಿ. ಸುದರ್ಶನ ಮಹಾವಿಷ್ಣು ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಪರಮೇಶ್ವರಿ ದೇವಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಮೂರು ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಿ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಆಪೋಹಂ ಪಾವನಂ ಪಾಪಾತ್ಮಾ ಸಂಭವಾತ್ ರಾಹಿ ಮಾಂ ಕೃಪಯಾ ದೇವಿ ಶರಣಾಗತವತ್ಸಲೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ